issues. We are going to solve it one by one. I promise Honorable Prime Minister and Amit Shah ji, Home Minister, they are going to support Karnataka and Kannadigas. I am very grateful to them. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸೀಟ್ಗಳನ್ನು ಹೊಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯ. ಈ ಮಟ್ಟಿಗೆ ವೈದ್ಯಕೀಯ ಶಿಕ್ಷಣ ಬೆಳಿಬೇಕು ಕರ್ನಾಟಕದಲ್ಲಿ ಅಂತಂದರೆ ಬಹುಶಃ ಇದರ ಹಿಂದೆ ಬಹಳ ವರ್ಷಗಳ ಹಿಂದೆ 60ರ ದಶಕದಲ್ಲಿ 70ರ ದಶಕದಲ್ಲಿ ಏನು ನಮ್ಮ ಪೂರ್ವಜರು ಇಲ್ಲಿ ಒಂದು ಬುನಾದಿಯನ್ನು ಹಾಕಿದರು. Probably it is the foresight of our leaders who had a foresight of establishing private medical and engineering colleges 30-40 years back. Today we are reaping the benefits of that foresight, because in Karnataka we are having 24 government medical colleges and nearly double this number in private medical colleges. Today we have 70 medical colleges in Karnataka, and this was probably because of the foresight of our leaders, then leaders. ನಿಮಿತ್ತ ಸುಮಾರು 500 ಎತ್ತರದ ಸಸ್ಯಗಳನ್ನು ಇಲ್ಲಿ ನೆಟ್ಟಿದ್ದಾರೆ. ಅದಕ್ಕೆ ನಾನು ಚಾಲನೆ ಕೊಟ್ಟಿದ್ದೇನೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ನೋಡಿದರೆ ಹಸಿರೇ ಉಸಿರು ಅಂತ ಹೇಳ್ತೀವಿ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ತೀವಿ. ಕಾಡು ಬೆಳೆಸಬೇಕು ಅನ್ನೋಂಥದ್ದು. ಆ ರೀತಿಯಲ್ಲಿ ಇವತ್ತು ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡಬೇಕು, ಬೆಳೆಸಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ಇವತ್ತು ಈ ಭಾಗದಲ್ಲಿ ಮಾನ್ಯ ಸುಧೀಂದ್ರ ಅವರು, ಡಾಕ್ಟರ್ ನರೇಂದ್ರ ಅವರಿದ್ದಾರೆ, CR ಗೌಡ ಇದ್ದಾರೆ, ಪ್ರಕೃತಿ ಪ್ರಸನ್ನ ಇದ್ದಾರೆ. ಪರಿಸರ ಪ್ರೇಮಿಗಳೆಲ್ಲರೂ ಸೇರಿಕೊಂಡು ಇಲ್ಲಿ ಪ್ರಕೃತಿ ಚಿಕಿತ್ಸೆನೂ ನಡೀತದೆ.